ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಮಹೇಂದ್ರ ಯುವೋ ಟೆಕ್ ಪ್ಲಸ್ 405 DI ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 40 HP ಸೆಗ್ಮೆಂಟ್ ಟ್ರ್ಯಾಕ್ಟರ್ ಆಗಿರುತ್ತೆ. ಆದರೆ 39 HP ಇದ್ರೂ ಬರುತ್ತೆ. ಬನ್ನಿ ಹಾಗೆ ಇದ್ರ ಬಾನೆಟ್ ಓಪನ್ ಮಾಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಸಿಂಗಲ್ ಲಾಕ್ ಕೊಟ್ಟಿದ್ದಾರೆ. ಜಸ್ಟ್ ಇಷ್ಟು ಪುಲ್ ಮಾಡಿದ್ರೆ ಆಯಿತು. ಬನ್ನಿ, ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದರೆ ನೋಡಿ, 1, 2, 3 ಸಿಲಿಂಡರ್ ಇಂಜಿನ್ನು 39 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ 2000 ರೇಟೆಡ್ RPM ಅಂದರೆ ಟ್ರ್ಯಾಕ್ಟರ್ನ 20ಕ್ಕೆ ರೈಸ್ ಮಾಡಿದ್ರೆ 39 HP ಪವರ್ನ ಈ ಟ್ರ್ಯಾಕ್ಟರ್ ಕೊಡುತ್ತೆ. ಮತ್ತು ನೋಡಿ, ಇದು 3 ಸಿಲಿಂಡರ್ ಆಗಿರೋದ್ರಿಂದ ಬಾಷ್ನ ಇನ್ಲೈನ್ ಫ್ಯೂಯಲ್ ಪಂಪ್ನ ಯೂಸ್ ಮಾಡಿದರೆ ಎಲ್ಲದರಲ್ಲೂ ಯೂಸ್ ಮಾಡಿರ್ತಾರೆ. ಅಂದರೆ ಮಹೇಂದ್ರದಲ್ಲಿ ಯಾವಾಗಲೂ 4 ಸಿಲಿಂಡರ್ ಇಂಜಿನ್ಗಳೇ ಬರ್ತಿದ್ದಿದ್ದು. ಮತ್ತು ಹಾಗೆ ನೋಡೋದಾದರೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಸರ್ವಿಸ್ ಟೈಮಲ್ಲಿ ಚೇಂಜ್ ಮಾಡ್ಬೋದು. ಮತ್ತು ಇದು ವಾಟರ್ ಸಪ್ರೇಟರು. ನೀರೇನಾದರೂ ಟ್ಯಾಂಕಲ್ಲಿ ಮಿಕ್ಸ್ ಆದಾಗ ಜಸ್ಟ್ ಈ ಥ್ರೆಡ್ಡನ್ನ ಈ ಕಡೆ ಲೂಸ್ ಮಾಡೋದ್ರಾಯ್ತು. ಸ್ವಲ್ಪ ನೀರು ಕೆಳಗೆ ಬಂದು ಕೂತಿರುತ್ತೆ, ಕ್ಲೀನ್ ಮಾಡ್ಕೋಬೋದು. ಹಾಗೆ ಇದು ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಮತ್ತು ಡ್ರೈ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಒಂದು 50 ಗಂಟೆಗೆ ಒಂದು ಸಲ ಇಲ್ಲ ಡಸ್ಟ್ ಜಾಸ್ತಿ ಇದ್ದಾಗ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಪ್ರೈಸ್ ಬಗ್ಗೆನೂ ಹೇಳ್ತೀನಿ ವಿಡಿಯೋ ಕೊನೆಯಲ್ಲಿ. ಇದ್ರ ಪ್ರೈಸ್ ಬಗ್ಗೆನೂ ಹೇಳೋಣ. ಬನ್ನಿ, ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ನೋಡಿ, ಇದು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಮತ್ತು ನೋಡಿ, ಇದರಲ್ಲಿ 12 ಫಾರ್ವರ್ಡು 3 ರಿವರ್ಸ್ ಗೇರು ಸಿಗುತ್ತೆ. ಅಂದರೆ 12 ಥರ ನೀವು ಮುಂದಕ್ಕೆ ಮತ್ತು 3 ಥರ ನೀವು ಹಿಂದಕ್ಕೆ ಹೋಗ್ಬೋದು. ಯಾವ ಥರ ಅಂದರೆ ನೋಡಿ, ಲೋ ಅಲ್ಲಿ 4 ಥರ ಮುಂದಕ್ಕೆ ಹೋಗ್ಬೋದು, ಸರಿನಾ. ಮತ್ತು ಐ ಎಲ್ 4 ಥರ ಮುಂದಕ್ಕೆ ಹೋಗ್ಬೋದು. ಮತ್ತು ಮೀಡಿಯಮಲ್ಲಿ 4 ಥರ ಮುಂದಕ್ಕೆ ಹೋಗ್ಬೋದು, ಸರಿನಾ. ಇಲ್ಲಿ ಮತ್ತೆ ರಿವರ್ಸ್ ಹಾಕ್ಕೊಳ್ಳಿ. ರಿವರ್ಸ್ ಹಾಕೊಂಬಿಟ್ಟು ಲೋ ಅಲ್ಲಿ ಒಂಥರ ಹಿಂದಕ್ಕೆ ಹೋಗ್ಬೋದು, ಐ ಎಲ್ ಒಂಥರ ಹಿಂದಕ್ಕೆ ಹೋಗ್ಬೋದು, ಮೀಡಿಯಮ್ ಗೇರಲ್ಲಿ ಒಂದು ಸಲ ಹಿಂದಕ್ಕೆ ಹೋಗ್ಬೋದು. ಆದ್ದರಿಂದ ಈ ಟ್ರ್ಯಾಕ್ಟರ್ ಗೇರ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ನೀವು ಯಾವ ಇಂಪ್ಲಿಮೆಂಟ್ಸ್ನ ಯಾವ ಥರ ಕಂಡೀಷನಲ್ಲಿ ಬೇಕಾದರೂ ಓಡಿಸ್ಬೋದು. ಬನ್ನಿ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದರೆ ನಿಮಗೆ 6 ಪ್ಲೇನ್ 540 PTOನ ಕೊಟ್ಟಿದ್ದಾರೆ. ನೋಡಿ, ಹಾಗೆ ವಿಶೇಷತೆ ಅಂತಂದರೆ ಇದರಲ್ಲಿ ಮಲ್ಟಿ ಸ್ಪೀಡ್ PTOನ ಕೊಟ್ಟಿದ್ದಾರೆ. ಅಂದರೆ MS PTO ಅಂತಿದೆಯಲ್ಲ, ಇದು ಯಾವ ಥರ ಅಂತಂದರೆ ನೋಡಿ, ಈಗ ಫ್ರಂಟಿಗೆ ಹಾಕ್ಕೊತೀರಾ ಅಂದ್ಕೊಳ್ಳಿ. ಈಗ ಇಲ್ಲಿ ಎಸ್ ಅಂತ ಕಾಣ್ತಿದೆಯಲ್ಲ, ಸ್ಟ್ಯಾಂಡರ್ಡ್ PTO ಆಗುತ್ತೆ. ಇದು ಈಗ ಹಿಂದಕ್ಕೆ ಹಾಕ್ಕೊಂಡ್ರೆ ನೀವು ಮಲ್ಟಿ ಸ್ಪೀಡಿಗೆ ಬರುತ್ತೆ. ಸ್ಟ್ಯಾಂಡರ್ಡ್ PTO ಮುಂದಕ್ಕೆ ಹಾಕೊಂಡಾಗ ನೀವು ರೋಟಾವೇಟ್ರು ಈ ಥರ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ಬೋದು. ಅದೇ ಈಗ ಮಲ್ಟಿ ಸ್ಪೀಡಿಗೆ ಹಾಕ್ಕೊತೀವಿ ಅಂತಂದರೆ ರಾಶಿ ಮಿಷಿನ್ನು ಮತ್ತು ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ಆರ್ಮೇಚರು, ಪಂಪು, ವಾಟರ್ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಇದು ಇರೋದ್ರಿಂದ ಏನು ಯೂಸಪ್ಪ ಅಂದರೆ ಡೀಸೆಲ್ಲು ಕಡಿಮೆ ಕುಡಿಯುತ್ತೆ ಗಾಡಿ. ಈಗ 540ಗೆ ಹಾಕೊಂಡ್ರೆ ನೀವು ಈಗ ಸ್ಟ್ಯಾಂಡರ್ಡ್ಗೆ ಹಾಕೊತೀರಾ ಅಂದ್ಕೊಳ್ಳಿ, ಆವಾಗ ಡೀಸೆಲ್ ಸ್ವಲ್ಪ ಜಾಸ್ತಿ ತೊಗೊತಿರುತ್ತೆ, ರೋಟಾವೇಟ್ರಿಗೆ ಸ್ವಲ್ಪ ಡೀಸೆಲ್ ಜಾಸ್ತಿ ತೊಗೊತಿರುತ್ತೆ. ಅದೇ ಮಲ್ಟಿ ಸ್ಪೀಡ್ ಇರೋದ್ರಿಂದ ಡೀಸೆಲ್ಲು ಕಡಿಮೆ ತೊಗೊಳುತ್ತೆ. ಇದೊಂದು ಒಳ್ಳೆ ವಿಚಾರ, ಇದರಲ್ಲಿ ಒಳ್ಳೆ ಫೀಚರ್ ಇದೆ ಗಾಡೀಲಿ. ಬನ್ನಿ, ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದರೆ ನೋಡಿ, ಇದರಲ್ಲಿ 2 ಪಾಯಿಂಟ್ ಲಿಂಕೇಜ್ ಇರುವ ADDC ಹೈಡ್ರೋಲಿಕ್ಸ್ನ ಕೊಟ್ಟಿದ್ದಾರೆ. 2 ಪಾಯಿಂಟ್ ಅಂದರೆ ನೋಡಿ, ಈಗ ಟಾಪ್ ಲಿಂಕ್ನ 2 ಕಡೆಗೂ ನೀವು ಹಾಕೋಬೋದು. ನಿಮ್ಮ ಈಗ ರೋಟಾವೇಟ್ರ್ ಹೊಡಿತಿದ್ದೀರಾ ಅಂದರೆ ಸೆನ್ಸಿಂಗ್ ಅವಶ್ಯಕತೆ ಇರಲ್ಲ. ಸೆನ್ಸಿಂಗ್ ಬೇಕು ಅಂದಾಗ ಅವಶ್ಯಕತೆಗೆ ಅನುಗುಣವಾಗಿ ಹಾಕೋಬೋದು. ಮತ್ತು ಈ ಹೈಡ್ರೋಲಿಕ್ಸ್ ಬಂದ್ಬಿಟ್ಟು 2000 kg ಭಾರವನ್ನು ಎತ್ತುತ್ತೆ. ಮತ್ತು ಈ ಹೈಡ್ರೋಲಿಕ್ ಈ ಪಿನ್ನು ಟ್ರೈಲರಿಗೆ ಕನೆಕ್ಟ್ ಮಾಡೋ ಪಿನ್ ಬಂದ್ಬಿಟ್ಟು ಇವೆಲ್ಲ ಬಂದ್ಬಿಟ್ಟು ನಿಮ್ಮ ಪ್ರೆಷರ್ ಇರುತ್ತೆ. ಈಗ 150 cm² ಈ ಥರ ಎಲ್ಲ ಇರುತ್ತೆ. 150 to 200 ಇರುತ್ತೆ. ಅದರಿಂದ ಒಂದು 7 ಟನ್ನು 8 ಟನ್ ಕೂಡ ಕೆಪಾಸಿಟಿನ ಟ್ರೈಲರ್ನ ಲಿಫ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಈ ಟ್ರ್ಯಾಕ್ಟ್ರಿಗಿದೆ. ಬನ್ನಿ, ಈ ಟ್ರ್ಯಾಕ್ಟರ್ನ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ನೋಡಿ, ಹಿಂದೆ ನಿಮಗೆ 13.6 into 28 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 13.6 ಇಂಚ್ ಅಗಲ ಮತ್ತು 28 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ನಿಮಗೆ 6 into 16 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 6 ಇಂಚು ಅಗಲ ಮತ್ತು ಈ 16 ಇಂಚು ವ್ಯಾಸ, ಇಲ್ಲಿ ತನಕ ಈ ಥರ ಇರುವ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ, ಹಾಗೆ ಇದ್ರ ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ನಿಮಗೆ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ಅಂದರೆ ಈ ರ್ಯಾಮ್ ಬಂದ್ಬಿಟ್ಟು ಈ ಕಡೆನೂ ಇದೆ ಮತ್ತು ಆ ಕಡೆನೂ ಇದೆ. ಅದರಿಂದ ನೀವು ಸ್ಟೇರಿಂಗ್ ವೀಲ್ನ ಈಸಿಯಾಗಿ ತಿರುಗಿಸ್ಬೋದು. ಬನ್ನಿ, ಹಾಗೆ ಬ್ರೇಕ್ಸ್ ಬಗ್ಗೆ ನೋಡೋದಾದರೆ ಆಯಿಲ್ ಇಮರ್ಸ್ಡ್ ಬ್ರೇಕ್ನೇ ಕೊಟ್ಟಿದ್ದಾರೆ. ಅದರಿಂದ ಗಾಡಿನ ಈಸಿಯಾಗಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಈ ಬ್ರೇಕ್ ಸ್ವಲ್ಪ ಇಲ್ಲಿ ಹಿಂಸೆ ಆಗುತ್ತೆ. ಓಕೆ, ಚೆನ್ನಾಗಿದೆ. ಹಾಗೆ ಕ್ಲಚ್ ಬಗ್ಗೆ ಹೇಳೋದಾದರೆ
ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ. ಡ್ಯುಯಲ್ ಕ್ಲಚ್ ಕೊಡ್ಬೋದಿತ್ತು, ಇಷ್ಟೊಂದೆಲ್ಲ ಫೀಚರ್ಸ್ ಇರೋದ್ರಿಂದ. ಬನ್ನಿ ಈ ಬಾನೆಟ್ನ ಕ್ಲೋಸ್ ಮಾಡ್ಬಿಡೋಣ. ಬನ್ನಿ ಈ ಟ್ರ್ಯಾಕ್ಟರ್ ನಾವು ಓಡಿಸಿ ನೋಡೋಣ. ನೋಡಿ ಡ್ಯಾಶ್ ಬೋರ್ಡ್ ಎಲ್ಲ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. RPM ಮೀಟರು, ನ್ಯೂಟ್ರಲ್ಲು, ಫ್ಯೂಯಲ್ ಗೇಜು ಮತ್ತು PC ಲಿವರು, DC ಲಿವರು ತುಂಬ ಚೆನ್ನಾಗಿ ಯೂಸ್ ಮಾಡೋ ರೀತಿಯೇ ಕೊಟ್ಟಿದ್ದಾರೆ. ಮತ್ತು ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕು, ಜಸ್ಟ್ ಪುಷ್ ಮಾಡಿದ್ರೆ ಆಯಿತು. ಹಿಂಗೆ ಹಾಕಿದ್ರೆ ಇದು ಲಾಕ್ ಆಗಿರುತ್ತೆ, ಇದು ಲಾಕ್ ಆಗೋಲ್ಲ, ಯಾಕಂದರೆ ನಾವು ಲಾಕ್ ಮಾಡಿಲ್ಲ. ಜಸ್ಟು ಪ್ರೆಸ್ ಮಾಡಿ ಬಿಟ್ಟರೆ ಆಯಿತು. ಬ್ರೇಕ್ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಬರುತ್ತೆ. ನ್ಯೂಟ್ರಲ್ ಮಾಡಿಕೊಂಡೆ ಗಾಡಿ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ಟ್ರ್ಯಾಕ್ಟರ್ನ ನ್ಯೂಟ್ರಲ್ ಮಾಡಿಕೊಂಡೆ ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ 3 ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಸೌಂಡು ಈಗ ನಾರ್ಮಲ್ ಮಹೇಂದ್ರ 475ಗೆಲ್ಲ ಹೋಲಿಸ್ಕೊಂಡ್ರೆ ಇದು ಒಂದು ಸ್ವಲ್ಪ ರಫ್ ಸೌಂಡ್ ಬರುತ್ತೆ. ಅವೆಲ್ಲ 4 ಸಿಲಿಂಡರ್ ಇಂದ್ರಿಂದ ಅದು ಸ್ವಲ್ಪ ಸ್ಮೂತ್ ಸೌಂಡ್ ಬರುತ್ತೆ. ಈಗ ನೋಡಿ IL ಇದೆ. ಈಗ ಫಸ್ಟು ನೋಡಿ, ಈಗ ರೋಟೋವೇಟ್ರ್ ಪರ್ಫಾರ್ಮೆನ್ಸಿಗಾದರೆ ನಿಮಗೆ ಲೋ ಗೇರಿಗೆ ಹಾಕ್ಕೊಳ್ತೀರ. ಲೋ ಗೇರಿಗೆ ಹಾಕೊಂಡು ಫಸ್ಟ್ ಗೇರಿಗೆಲ್ಲ ಹಾಕ್ಕೊಂಡಾಗ ನಿಮಗೆ ಸ್ಪೀಡ್ ನೋಡಿ ಎಷ್ಟಿದೆ ಅಂದರೆ ಏನೋ ಒಂದು ಗಂಟೆಗೆ 1 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ಅಂದರೆ 1 km/h ಅಷ್ಟೇ, ಸರಿನಾ? ರಿವರ್ಸ್ ಆದರೆ ರಿವರ್ಸು ಸೇಮ್ ಅಷ್ಟೇ ಸ್ಪೀಡ್ ಇದೆ. ಏನೋ 1.5 km/h ಇದೆ ಅಷ್ಟೇ. ಬನ್ನಿ ಹೆಂಗಿದೆ ನೋಡೋಣ ಈ ಗೇರಲ್ಲಿ. ಪವರ್ ಸ್ಟೇರಿಂಗು ತುಂಬ ಚೆನ್ನಾಗಿದೆ. ಕಟಿಂಗ್ಸ್ ಎಲ್ಲ ತುಂಬ ಈಸಿಯಾಗಿ ಕಟ್ ಆಗುತ್ತೆ. ಇದರಲ್ಲಿ ಮಲ್ಟಿ ಸ್ಪೀಡ್ PTO ಇರೋದ್ರಿಂದ ನೀವು ಈಸಿಯಾಗಿ ಎಲ್ಲ ಥರದ ಇದರಲ್ಲೂ ಯೂಸ್ ಮಾಡ್ಕೋಬೋದು. ನೋಡಿ, ನಿಮಗೇನಾದರೂ ಈ ಟ್ರ್ಯಾಕ್ಟರ್ ಮೇಲೆ ಇಂಟ್ರೆಸ್ಟ್ ಇದ್ದು ಈ ಟ್ರ್ಯಾಕ್ಟರ್ನ ತಗೊಳೋದಿದ್ದರೆ ಅರಸೀಕೆರೆ ಅಶ್ವಮೇಧ ಟ್ರ್ಯಾಕ್ಟರ್ಸ್ ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ಪ್ರೈಸಲ್ಲೇ ಗಾಡಿ ಕೊಡ್ತಾರೆ. ಮತ್ತು ನೋಡಿ, ಇದು 405 DI ಯುವೋಟೆಕ್ ಪ್ಲಸ್ ಬಂದ್ಬಿಟ್ಟು ನಿಮಗೆ 670ರಿಂದ 7 ಲಕ್ಷ ತನಕನೂ ಆಗ್ಬೋದು. ಬಂದು ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಲ್ಲೇ ನಿಮಗೆ ಗಾಡಿ ಕೊಡ್ತಾರೆ. ಇವ್ರ ಫೋನ್ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮಹೇಂದ್ರ ಸೌಂಡೇ ಸೌಂಡು ಫ್ರೆಂಡ್ಸ್.